ಹಾಯ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಆರ್ಯ. ತುಂಬ ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಸಾನ್ವಿನ ಮತ್ತು ಮಗುನ ಕರ್ಕೊಂಬರೋಣ ಅಂತ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ದೀನಿ, ತುಮಕೂರಿಗೆ. 9 ಮಂತ್ಸ್ ಕಂಪ್ಲೀಟ್ ಆಗಿದೆ ನನ್ನ ಮಗನಿಗೆ. ನೋಡಿ, ಇವತ್ತು ಮನೆಯಲ್ಲಿ ಮಟನ್ನು ಚಿಕನ್ ಫ್ರೈಗೆ, ಚಿಕನ್ ಬಿರಿಯಾನಿಗೆ ನನ್ನ ವೈಫ್ ಮಾಡ್ತಾಯಿದ್ದಾರೆ. ಇವತ್ತೇನೇ ಸ್ಪೆಷಲ್ ಮಧು? ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಕಬಾಬ್. ಸೊ ಇವತ್ತು ಇಷ್ಟು ಐಟಮ್ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈ, ಚಿಕನ್ ಕಬಾಬು, ಮಟನ್ ಸಾಂಬಾರು. ಹಾಂ, ನೋಡಿ ಹೊಲದಲ್ಲಿ ಕ್ಯಾರೆಟು ಫ್ರೆಶ್ ಆಗಿ ಬೆಳೆದಿತ್ತು. ಹಾಗೆ ಕ್ಯಾರೆಟ್ ತಗೊಂಡು, ಇದೆ ಕ್ಯಾರೆಟ್ ಗಿಡ. ಸ್ಟ್ರೈಟಾಗಿ ಇಟ್ಕೊ. ನೋಡಿ ಕ್ಯಾರೆಟ್ ಗಿಡ ಹಿಂಗಿದೆ. ಇದೇ ಕ್ಯಾರೆಟ್ ಗಿಡ ಹಿಂಗಿರುತ್ತೆ. ಬೆಳಗ್ಗೆನೇ ಎದ್ದು ಹಾಗೆ ಟೀ ಕುಡಿದ್ಬಿಟ್ಟು ಹೊಲದ ಹತ್ರ ವಾಕಿಂಗ್ ಮಾಡಿಕೊಂಡು ನಾನು ನನ್ನ ವೈಫ್ ಹೊಡ್ತಾ ಇದ್ದೀವಿ. ಸೊ ಇವತ್ತು ನಾನು ನನ್ನ ವೈಫ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಮನೆಗೆ. 9 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಹೇಗಿದೆ ಅಂತ ಸೌಮ್ಯನೇ ಕೇಳೋಣ. ಏನು ಒಬ್ವಿಯಸ್ಲಿ ಬೇಜಾರಾಗುತ್ತೆ ಎಲ್ಲರಿಗೂ, ತವ್ರ ಮನೆಯಿಂದ ಬರಬೇಕಂದ್ರೆ ಫಸ್ಟು ಎಲ್ಲರಿಗೂ. ಬಟ್ ನಾನು ಹೇಳೋದಿಷ್ಟೇ, ಏನೋ ಯೋಚನೆ ಮಾಡಬೇಡ, ಚೆನ್ನಾಗಿ ನೋಡ್ಕೊತೀನಿ ಅಂತ. ಫೈನಲಿ ತುಮಕೂರಿಂದ ನಮ್ಮ ಮನೆ ಕಡೆ ಹೊರಟ್ರಿ. ಮನೆ ರೀಚ್ ಆದ್ರಿ. ವಿಡಿಯೋ ಮಾಡೋಕ್ಕಾಗಿಲ್ಲ, ಟಯರ್ಡ್ ಆಗಿರೋದ್ರಿಂದ ಮಲ್ಕೊಂಡು. ಹಾಗೆ ಬೆಳಿಗ್ಗೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ವಿಡಿಯೋ. ಎಲ್ಲರಿಗೂ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ. ಇವತ್ತು ನನ್ನ ಆ್ಯನಿವರ್ಸರಿ ಇದೆ. 2 ಇಯರ್ಸ್ ಕಂಪ್ಲೀಟ್ ಮಾಡ್ತೀನಿ ಇವತ್ತಿಗೆ. ಸೊ ಅದಕ್ಕೆ ವೈಫ್ಗೆ ಸ್ಪೆಷಲಾಗಿ ಕಾಫಿ ನಾನೇ ಬೇಗ ಎದ್ದು ಕಾಫಿ ಮಾಡಿದ್ದೀನಿ. ಸೊ ನೋಡೋದಲ್ಲ, ಕಾಫಿ ಎಲ್ಲ ರೆಡಿ ಇದೆ. ಸೊ ಎತ್ಕೊಂಡೋಗಿ ಕೊಡ್ತಾಯಿದ್ದೀನಿ. ಹೇಗಿರುತ್ತೆ ಅವ್ರ ರಿಯಾಕ್ಷನ್ ನೋಡೋಣ. ಫಸ್ಟು ಅಮ್ಮಗೆ ಎತ್ಕೊಂಡೋಗಿ ಕೊಡ್ತೀನಿ. ಅಮ್ಮ ಟೇಸ್ಟ್ ಮಾಡ್ತಾರೆ, ಆಮೇಲೆ ನನ್ನ ವೈಫ್ ಕೊಡ್ತೀನಿ. ಫುಲ್ ಕತ್ಲೆ ಆಗಿದೆ, ರೂಮ್ ಬೆಳಕಿಲ್ಲ, ಅಮ್ಮ ಮಲಗಿದ್ದಾರೆ. ಅಮ್ಮ ಫುಲ್ ಸರ್ಪ್ರೈಸ್ ಆಗಿದ್ದರು ನಾನು ನಿಜವಾಗೂ ಟೀ ಮಾಡಿದ್ನ ಅಂತ. ಹಾಗೆ ಅಮ್ಮಗೆ ಟೀಯಲ್ಲಿ ಇಟ್ಬಿಟ್ಟು ನಾನು ಹುಟ್ಟಿದ್ದು ನನ್ನ ವೈಫ್ ಎಬ್ಬರಿಸೋಣ ಅಂತ, ಸರ್ಪ್ರೈಸ್ ಮಾಡೋಣ ಅಂತ. ಫೈನಲಿ ವೈಫ್ ಮಲಗಿದ್ದಾರೆ, ಹಾಗೆ ಪಾಪು ಕೂಡ ಮಲಗಿದ್ದಾನೆ. ಸರ್ಪ್ರೈಸ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಪಾಪು ಮಲಗಿದ್ದ. ಹಾಗೆ ನಾನು ಹುಟ್ಟಿದ್ದು ಆ್ಯನಿವರ್ಸರಿ ಸ್ಪೆಷಲಾಗಿ ಆಚರಣೆ ಮಾಡೋಣ ಅಂತ ಚಿಕನ್ ಒಡಿಸ್ಕೊಂಡು ಕ್ಲೀನ್ ಮಾಡಿಸಿ, ಹಾಗೆ ಫಿಶ್ ಕೂಡ ತೊಗೊಂಬಂದೆ ಮನೆಗೆ. ಏನು ಸುಮ್ಮನೆ ಇದು ತುಂಬ ದಿವಸದಿಂದ ಇದು ನಾನು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೆ. ದೊಡ್ಡದಾಗಿ ಒಂದು ತೊಡೆ ಪೀಸ್ ಕಂಪ್ಲೀಟಾಗಿ ಕೊಳ್ಳಿದ್ದು ಹಂಗೆ ಹೊಡ್ಸಿದ್ದೀನಿ. ಸೊ ಟ್ರೈ ಮಾಡೋಣ ಅಂತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ ಚಿಕನ್, ಓ ಮೈ ಗಾಡ್, ತಿರುಗ್ಸೋಕ್ಕೆ ಆಗ್ತಲ್ಲ. ಎಷ್ಟು ದೊಡ್ಡ ಚಿಕನ್ ಪೀಸ್ ಇದು ವಿತ್ ಲೆಗ್. ಫ್ರೆಶ್ ಅಪ್ ಆಗಿಬಿಟ್ಟು ನಾನು, ವೈಫು ಮತ್ತು ಅಪ್ಪು ರೆಡಿಯಾಗಿ ಹೊರಟಿದ್ದು ಫಿನಿಕ್ಸ್ ಮಾಲ್ ಹತ್ರ. ಏನಂದರೆ ಒಂದು ಸರ್ಪ್ರೈಸ್ ಗಿಫ್ಟ್ ಇತ್ತು ವೈಫಿಗೆ. ವೈಫಿಗೆ ಸುಮ್ಮನೆ ಹೇಳಿದೆ, ಏನೋ ಕ್ರಿಸ್ಮಸ್ದು ಡೆಕೋರೇಷನ್ ಇದೆ, ಬಾ ತೋರಿಸ್ತೀನಿ ಅಂತ. ಸೊ ಫೈನಲಿ ಅಲ್ಲಿ ಬಂದಾದಮೇಲೆ ವೈಫಿಗೆ ಗೊತ್ತಾಯಿತು ನಾನೇನೋ ಗಿಫ್ಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಹಿಯರ್ ಇಸ್ ದ ಸರ್ಪ್ರೈಸ್. ನನ್ನ ವೈಫಿಗೆ ತುಂಬ ಇಷ್ಟ ವಿವೋ ಫೋನ್. ಯಾವಾಗೂ ಕೇಳ್ತಿದ್ಲು ನನಗೆ ಆ ಫೋನ್, ಆ ಮಾಡೆಲ್ ಬೇಕು ಅಂತ. ಸೊ ನಾನು ಆ್ಯನಿವರ್ಸರಿ ಗಿಫ್ಟಾಗಿ ಸರ್ಪ್ರೈಸಾಗಿ ವೈಫ್ನ ಕರ್ಕೊಂಬಂದು ಈ ಗಿಫ್ಟು ಅನ್ಬಾಕ್ಸ್ ಮಾಡ್ತಿದ್ದಾರೆ ಸಾನ್ವಿ. ತೋರಿಸಿ ಅಪ್ಪು.
ಫೈನಲಿ ಆ್ಯನಿವರ್ಸರಿ ಶಾಪಿಂಗ್ ಮುಗಿಸ್ಕೊಂಡು ನಾನು ಡೊಮಿನೋಸ್ ಪಿಜ್ಜಾಗೆ ಹೋಗಿ ಸಾನ್ವಿಗೆ ಇಷ್ಟ ಅಂದ್ಬಿಟ್ಟು ಪಿಜ್ಜಾ ತೊಗೊಂಬಂದೆ. ಸೊ ಫ್ಯಾಮ್ಲಿ ಜೊತೆ ನಾನು ಅಪ್ಪ ಅಮ್ಮ ಸಾನ್ವಿ ಒಟ್ಟಿಗೆ ಕುತ್ಕೊಂಡು ತಿಂದ್ರಿ. ಅಪ್ಪು ನೋಡಿ ಅಲ್ಲಿ ಹೇಗೆ ನೋಡ್ತಾ ಇದ್ದಾನೆ. ಬೇಡ, ಆ್ಯನಿವರ್ಸರಿಗೆ ಡಬಲ್ ಪಿಜ್ಜಾ, ವೆಜ್ ಕಟ್ಲೆಟ್ಸು ಮತ್ತು ಚಾಕೋ ಬಾಂಬ್. ಹೀಗೆ ಸೆಕೆಂಡ್ ಆ್ಯನಿವರ್ಸರಿ, ಥರ್ಡ್ ಆಗಲಿ, 50th ಆಗಲಿ, 60 ಆಗಲಿ, ಹಾಗೆ 100 ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಸಂಜೆ 6 ಗಂಟೆ ಸಾನ್ವಿಗೆ ಚಿಕನ್ ಶವರ್ಮ ಇಷ್ಟ ಅಂದ್ಬಿಟ್ಟು ಚಿಕನ್ ಶವರ್ಮ ಆರ್ಡ್ರ್ ಮಾಡಿದೆ. ನಾನು ಪ್ಲೇಟ್ ಶವರ್ಮ ತೊಗೊಂಡೆ. ಹೀಗೆ ತಿಂದ್ಬಿಟ್ಟು ನನಗೆ ಟೈಮ್ ಆಯಿತು ಅಂತ ನಾನು ಆಫೀಸ್ ಕಡೆ ಹೊರಟೆ. ಇವತ್ತು ಆಫೀಸಲ್ಲಿ ಒಂದು ಸ್ಪೆಷಲ್ ಸರ್ಪ್ರೈಸ್ ಇತ್ತು. ಏನಂದರೆ ಚಿಕನ್ ಬರ್ಗರ್ ಕೊಟ್ಟಿದ್ದರು ಎಲ್ಲರಿಗೂ. ಹಾಗೆ ಚಿಕನ್ ಬರ್ಗರ್ ಕಲೆಕ್ಟ್ ಮಾಡಿಕೊಂಡು ನಾನು ಲಾಗಿನ್ ಮಾಡಿದೆ. ಲಾಗಿನ್ ಮುಗಿಸ್ಕೊಂಡು ನಾನು ಹಾಗೆ ಕೆಫೆಟೇರಿಯಾ ಹತ್ರ ಬಂದೆ. ಕೆಫೆಟೇರಿಯಾದಲ್ಲಿ ಹಾಗೆ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು, ಏನು ಮಚ್ಚ ನಿಮ್ಮ ಆಫೀಸಲ್ಲಿ ಆಡ್ಡಾಗ ಇದೆಲ್ಲ ಕೊಡ್ತಾರಾ ಅಂತ. ಇದು ನನ್ನ ಕ್ಯೂಟ್ ಆ್ಯನಿವರ್ಸರಿ ಸ್ಪೆಷಲ್ ವೀಡಿಯೋ ಎಂಡ್ ಆಗ್ತಾಯಿದೆ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.